ಸೋಲಾರ್ ಹಾಗೆ ಪವರ್ ಸ್ಟೇಷನ್ಗಳ ಹಾವಳಿ ಶುರುವಾಗಿದೆ. ರೈತರು ತಮ್ಮ ಜಮೀನನ್ನು ಮಾರದಂತೆ ಶಾಸಕ ರಾಯರೆಡ್ಡಿ ಮನವಿ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಸೋಲಾರ್ ಹಾಗೆ ಪವರ್ ಸ್ಟೇಷನ್ಗಳ ಹಾವಳಿ ಶುರುವಾಗಿದೆ. ರೈತರು ತಮ್ಮ ಜಮೀನು ಮಾರದಂತೆ ಶಾಸಕರು ಮನವಿ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲಾ ರೈತರು ಯಾರು ಕೂಡ ಜಮೀನು ಕೊಡಬೇಡಿ, ಕೈ ಮುಗಿದು ಮನವಿ ಮಾಡಿದ್ದಾರೆ ಇಲ್ಲಿ ಶಾಸಕರು ಬಸವರಾಜ ರಾಯರೆಡ್ಡಿ. ಇತ್ತ ಹಾಗೆ ರಾಯರೆಡ್ಡಿ ಬೆಂಬಲಿಗರಿಂದನೇ ಯಲಬುರ್ಗದಲ್ಲಿ ಲ್ಯಾಂಡ್ ಡೀಲಿಂಗ್ ನಡೀತಿದೆ ಎನ್ನುವ ಆರೋಪ ಇದೆ. ವಿದ್ಯುತ್ ಸ್ಟೇಷನ್ಗಾಗಿ ರೈತರ ಲ್ಯಾಂಡ್ ಡೀಲಿಂಗ್ ಮಾಡ್ತಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಯರೆಡ್ಡಿ ಅವರ ಆಪ್ತ ಎಸ್ಆರ್ ನವಲಿ ಹಿರೇಮಠ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. 200 ಎಕರೆ ಜಮೀನು ಬೇಕು ಅಂತ ಡೀಲ್ ಮಾಡ್ತಾ ಇದ್ದಾರೆ. ಜಮೀನಿಗಾಗಿ ರೈತರೊಂದಿಗೆ ನವಲಿ ಹಿರೇಮಠ ಮಾತುಕತೆ ನಡೆಸಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಹಾಗೆ 200 ಎಕರೆ ಜಮೀನು ಕಬಳಿಕೆ ಮಾಡಿದ್ದಾರೆ ಎಂದು ಆರೋಪ ಕೇಳಿ ಬರ್ತಾ ಇದೆ. ಕೊಪ್ಪಳದಲ್ಲಿ ಸೋಲಾರ್ ಹಾಗೆ ಪವರ್ ಸ್ಟೇಷನ್ಗಳ ಹಾವಳಿ ಶುರುವಾಗಿರುವಂತದ್ದು. ಹಾಗಾಗಿ ಇಲ್ಲಿ ರೈತರು ತಮ್ಮ ಜಮೀನನ್ನು ಯಾವುದೇ ಕಾರಣಕ್ಕೂ ಮಾರದಂತೆ ಶಾಸಕ ರಾಯರೆಡ್ಡಿ ಅವರು ಮನವಿ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲಾ ರೈತರು ಯಾರು ಕೂಡ ಜಮೀನು ಕೊಡಬೇಡಿ ಅಂತ ಕಳಕಳಿಯಾಗಿ ಮನವಿ ಮಾಡಿದ್ದಾರೆ. ಕೈ ಮುಗಿದು ಮನವಿ ಮಾಡಿರುವಂತದ್ದು. ಹಾಗೆ ಇನ್ನೊಂದು ಆರೋಪ ಏನಂದ್ರೆ ರಾಯರೆಡ್ಡಿ ಆಪ್ತನೇ ಇಲ್ಲಿ ನವಲಿ ಹಿರೇಮಠ್ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. 200 ಎಕರೆ ಜಮೀನು ಬೇಕೆಂದು ಡೀಲ್ ಮಾಡ್ತಾ ಇದ್ದಾರೆ ಅವರ ಆಪ್ತ ಅಂತ ಹೇಳಲಾಗ್ತಾ ಇದೆ. ಅವ್ರು ಕೊಡ್ಲಿ, ಚಲೋ ಲ್ಯಾಂಡ್ ತಗೊಳ್ಳಿ, ಇದಕ್ಕಿಂತ 2 ಲಕ್ಷ ಹೆಚ್ಚಿಗೆ ಅವ್ರಿಗೆ ಲ್ಯಾಂಡ್ ಬೇರೆ ಕೊಡ್ಸ್ರಿ. 1 ಲಕ್ಷ 2 ಲಕ್ಷ ಹೆಚ್ಚಿಗೆ ಆದ್ರೆ ನಾವು ರೊಕ್ಕ ಕೊಡ್ತೀವಿ, ಅದನ್ನ ಬೇರೆ ಕೊಡಿಸ್ತೀವಿ. ಅದನ್ನ ಅವ್ರು ನಮಗ್ ಭೂಮಿನೇ ಬೇಕಂತಂದ್ರ ಅವ್ರು ಕೊಡ್ಲಿ, ಚಲೋ ಲ್ಯಾಂಡ್ ತಗೊಳ್ಳಿ, ಇದಕ್ಕಿಂತ 2 ಲಕ್ಷ ಹೆಚ್ಚಿಗೆ ಕೊಡಿಸ್ತೀವಿ ಅದನ್ನ. ಸುಮ್ಕ ಈಗ ಮಾತಾಡಿ ಹೋಗೋದಲ್ಲ. ಯಾವ ಸರ್ವೆ ನಿಮ್ಮಿಂದ ಮಾಡ್ಬೋದಾ? ಅವರೆಲ್ಲ ಮ್ಯಾಪ್ ಹಾಕಿ ಕೊಟ್ಟಿವಿ ಆಲ್ರೆಡಿ. ಆಮೇಲೆ ಸರ್ವೆ ನಂಬರ್ ನೀವು ಓಕೆ ಅಂದ್ಮ್ಯಾಗ ನೀವೇನಲ್ಲಿ ಕೊಟ್ಟಿದ್ದೀರಿ. 200 ಎಕರೆದಾರ ರೈತ ಇದ್ರ ನಾನು ಇಲ್ಲಿ ವಿಲೇಜ್ ಅಕೌಂಟೇಟರ್ ಕರೆಸ್ತೀನಿ. ಇಮಿಡಿಯೇಟ್ ತಹಸೀಲ್ದಾರ್ ಬರ್ತಾರ, ಮ್ಯಾಪ್ ನೋಡ್ತಾರ, ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ. ಅದು ಕರೆಂಟ್ ಆಫೀಸ್ಗೆ ಅದು ಈಗ ಇದು ಲಕ್ಷ್ಮೀಗುಳ್ಜ ನಡೋದಿಲ್ಲ, ಅದೇ ಟೈಪೇ ಇಲ್ಲೂ ಆಗ್ತೈತಿ. ಇನ್ನೊಂದು ಸೇಮ್ ಅದೇ ಡಿಕ್ಟೋ, ಅದು 765 ಕೆವಿ, ಇದು 765 ಕೆವಿ ಆಗ್ತೈತಿ. ಆಯ್ತಾ? ಅದಕ್ಕೆ ನೀವು ಮೊದಲು ಒಪ್ಪಿಗೆರಿ. ನಿಮ್ದು ರೇಟ್ ಹೆಚ್ಚು ಕಡಿಮೆ ಆಗ್ತೈತಿ, ಏನ್ ತಲೆಕಿಸೆ ಮಾಡ್ರಿ. ನಿಮ್ಗೆ ಬಾಳ 50,000 ಹೆಚ್ಚು ಕಡಿಮೆ ಆಗ್ತೈತಿ, ಮಾಡಿಸ್ಕೊಡಮ್ಮ. ರೇಟ್ ಬಗ್ಗೆ ತಲೆಕಿಸೆ ಮಾಡ್ರಿ. ನೀವು ಈಗ 12ವರೆಗೆ ಕೇಳಿರಿ, ನೀವು ಒಟ್ಟ 12 ಅನ್ನೋದೇರಿ ಯಜಮಾನ್ರ. ಆಯ್ತು, ಈಗ 11:75 ಅವ್ರು ಅಂದಾರ. 11:15 12 ಆಗ್ಲಿ, 11:75 ಆಗ್ಲಿ, 12ವರೆಗೆ ಆಗ್ಲಿ. ಆಯ್ತಾ? ಮೊದಲು ನನಗೆ ಇದು ಫಿಕ್ಸ್ ಆಗ್ಬೇಕು. ನೀವು ಫಿಕ್ಸ್ ಆದ ರೇಟಿಂದ ಬಿಟ್ಬಿಡ್ರಿ. ರೇಟಿಂದ 100 ಮಾಡಿಸ್ಕೊಡ್ರಿ. ಮತ್ತೆ ನೀವು ಎಸ್ ಅಂದಾಗ ರೋಡ್ ಪಕ್ಕ ಮಾಡ್ಬೇಕು, ಆ ರೋಡ್ ಒಂದು ಹಾಕ್ಸ್ಬೇಕು.